ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಎದ್ಬಿಟ್ಟು ಅವಳು ಒಡವೆ ಕೊಟ್ಬಿಡ್ಲ ಸರ್ ನನಗೆ. ನಿಮ್ಮ ಹತ್ರ 100 ರೂಪಾಯಿ 150 ರೂಪಾಯಿ ಎಷ್ಟದಿರ್ಲಿ ಸರ್, ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾನೇ ಜಾಸ್ತಿ ರೇಟೇ ಮಾಡ್ತಾ ಇಲ್ಲ. ಎಷ್ಟು ಹಾಕೊಂಡಿದ್ರಿ? ಬಜೆಟ್ ಏನ್ ಆಯ್ತಾ ಅಂತ? ಬಜೆಟ್ ಆಯ್ತಾ, ಬಜೆಟ್ ಮೀರ್ತಾ ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಅದೆಲ್ಲ ಡೈನಿಂಗ್, ಅದೆಲ್ಲ ಡೈನಿಂಗ್. ಕಿಚನ್ ಸರ್? ಕಿಚನ್ ಡೈನಿಂಗ್ ಕಡೆನೆ ಇಲ್ಲಿ ಕೆಳಗಡೆ ಇರೋದು ಕಿಚನ್. ಕಿಚನ್ ಅಪ್ಪು ಬಾಸ್ ಬಗ್ಗೆನೂ ಎಲ್ಲೋ ಒಂದು ರೀಲ್ ಅಲ್ಲಿ ಹೇಳಿಬಿಟ್ಟಿದ್ರು. ಹೌದೌದು, ಅವ್ರಿದ್ರೆ ನಾನು ಬಿಡ್ತಾನೆ ಇರ್ಲಿಲ್ಲ ಸರ್. ಅದು ನಿಜಾನೇ. ಯಾಕಂದ್ರೆ ಸರ್ ಈಗ ನೋಡಿ, ಅವರು ನಿಮ್ ಮಿನಿಸ್ಟ್ರಿಯಲ್ಲಿ ಬರೋದ್ ಮುಂಚೆ ಅವರು ಗ್ರಾನೈಟ್ ಕೆಲಸ ಅಂದ್ರೆ ಅವ್ರದ್ದು ಮೈನಿಂಗ್ ಇತ್ತು, ಅದಕ್ಕೆ ನಾನು ಗ್ರಾನೈಟ್ ಲೈನ್ಗೆ ಹೋಗಿದ್ದು. ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅವ್ರದೇ ಆದ ಕಷ್ಟಗಳನ್ನ ಅನುಭವಿಸಿ ಬಂದಿರ್ತಾರೆ. ಬಟ್ ಎಲ್ಲಾ ಸಹಾಯ ಮಾಡುದು ಸರ್. ಇಲ್ಲ ಅಪ್ಪ ಅಮ್ಮ ಹೋಗ್ದಮೇಲೆ ನಮ್ಮ ಅಣ್ಣ ಕೈಗೆ ಬಿಟ್ಟಿಲ್ಲ, ನಮ್ಮ ಅತ್ತೆ ಕೈ ಬಿಟ್ಟಿಲ್ಲ. ಅವ್ರು ನನಗೆಲ್ಲ ಸಹಾಯ ಮಾಡೋದು. ನನ್ನ ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಟಿಲ್ಲ. ನನಗೆ ಅಪ್ರೋಚ್ ಮಾಡ್ತಿದ್ದೆ, ಏನಾದ್ರು ಮಾಡಪ್ಪ, ನೀನ್ ಚೆನ್ನಾಗಿ ಮಾಡೇ ಮಾಡ್ತೀಯ. ಲಾಸ್ಟ್ ಅಲ್ಲಿ ನನ್ನ ಮದ್ವೆ ಆಗ್ದೆ. ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಐತೆ ನಂದು. ಮದ್ವೆ ಆದ ತಕ್ಷಣ ನನ್ನ ಟರ್ನಿಂಗ್ ಪಾಯಿಂಟ್ ಏನಂದ್ರೆ, ನನ್ನ ವೈಫ್ ಸ್ವಲ್ಪ ಬಂಡೆ ಎಂದಂಗೆ. ಅವಳು ಬಂಡೆ ಸ್ಟ್ರಾಂಗ್ ಲೇಡಿ ಅಂತಾರಲ್ಲ, ಸ್ಟ್ರಾಂಗ್ ಲೇಡಿ ಅಂದ್ರೆ ಬಿಸ್ನೆಸ್ ಮೈಂಡೆಡ್. ಸ್ವಲ್ಪ ಇಂಜಿನಿಯರ್ ಮಾಡಿದಾರೆ ಅವರು. ಅದರಿಂದ ನನ್ಗೆ ಸ್ವಲ್ಪ ಅದ್ ಮಾಡಿ ಇದ್ ಮಾಡಿ ಅಂತ ಟ್ರಕ್ಕಿಂಗ್ ಬಿಸ್ನೆಸ್ ನಡೀತಾ ಇತ್ತು. ಅವಳಿಗೆ ಒಂದ್ಸಲ ಹೇಳ್ದೆ ನಾನು, ಈ ತರ ನನ್ ಮಗಳಿಗೆ ಒಂದು ಆಸೆ ಇದೆ, ಫ್ಲೈಟ್ ತಗೊಂಡ್ಬೇಕಂತಮ್ಮ, ಏನ್ ಮಾಡ್ಲೇಬೇಕು ನೀನು, ಒಂದ್ಸಲ ಸ್ಟಾರ್ಟ್ ಮಾಡ್ಬಿಡೋಣ ನಾವು ಅಂತ. ಅವಳು ಒಂದೇ ಮಾತು ಹೇಳ್ದು, ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟೈತೆ ಡೆಪಾಸಿಟ್, ಏನೈತೆ ಅಕೌಂಟ್, ಇಷ್ಟೆಲ್ಲ ಪ್ರಯೋಗ ಮಾಡ್ತಾ ಇದ್ರಲ್ಲ, ಹೆಂಗೆ ನೀವು ಅಂತ. ಇದೇ ವಿಧಾನೆ, ಅದ್ ಹೆಂಗ ಒಂದ್ ಹಾಗೆ ಆಗ್ತೈತೆ, ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಎದ್ಬಿಟ್ಟು ಅವಳು ಒಡವೆ ಕೊಟ್ಬಿಡ್ಲ ಸರ್ ನನಗೆ. ಇದಕ್ಕೆ ನೀನ್ ಮಾಡು, ನೀನ ಬಂಡವಾಳ ನೀನ್ ಮಾಡೇ ಮಾಡ್ತೀಯ. ಅದಾಯ್ತು. ಒಂದ್ ಮನೆ ಮಾರ್ದೆ, ಒಂದ್ ಸೈಡ್ ಮಾರ್ದೆ, ಇದಕ್ಕೋಸ್ಕರನೇ. ಯಾಕಂದ್ರೆ ನಮ್ ಕರ್ನಾಟಕ ಜನ, ನಮ್ ಭಾರತ ಜನಗಳು ಸರ್, ಎಲ್ಲಾರು ಬಂದು ಇಲ್ಲಿ ನನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದ್ ಬರೇ ನನ್ನ ಹೆಸರು ಆಗ್ಬೇಕಂತ ಇಲ್ಲ ಸರ್. ಇಡೀ ನಮ್ ಕರ್ನಾಟಕ ರೋಡ್ ಇರ್ಲಿ, ನಮ್ ಕರ್ನಾಟಕದ ಇರ್ಲಿ, ಒಂದ್ ಹೆಮ್ಮೆ ಆಗ್ಬೇಕು. ಒಂದ್ ಫ್ಲೈಟ್ ಅಂದ್ರೆ ಈಗ ರೂಟ್ ನೋಡಿ, ಎಲ್ಲ ಟೂರಿಸಂ ನಿಮ್ಗೆ ಎಲ್ಲ ಫಾರಿನ್ ಕಂಟ್ರಿ ಅವರೆಲ್ಲ ಹೋಗ್ತಾರೆ. ಲಾಸ್ಟ್ ನಾನು ಒಂದ್ ವಿಡಿಯೋ ನೋಡಿದೆ, ಸೌದಿ ಅರಬ್ ಅಲ್ಲಿ ಬರೀ 3 ಫ್ಲೈಟ್ ಅವರು ರೋಡ್ ಅಲ್ಲಿ ತಗೊಂಡ್ ಹೋಗ್ತಾ ಇರೋದು. ಆ ಪಬ್ಲಿಕ್ ಗಳು ನಿಮ್ಗೆ ಎಷ್ಟು ವೈರಲ್ ಮಾಡ್ತಾ ಇದಾರೆ. ಈಗ ಖುದ್ದಾಗಿ ನಾನು ತಗೊಂಡಿಲ್ಲ, ಇಕ್ಕಿದೀನಿ. ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಸಿಗುತ್ತೆ. ಈಗ ಇದೊಂದು ಹೊಸ ಕಾನ್ಸೆಪ್ಟ್ ಅಂದ್ರೆ, ಬೆಂಗಳೂರು ನೀವು ಹೇಳಿದ್ರಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಹೌದು. ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ ಸರ್. ನಿಮ್ಮ ಮಗಳು ಸರ್? ಮಗಳು, ದೊಡ್ಡ ಮಗಳು ನಂದು 11 ವರ್ಷ, ಫಾತಿಮಾ ಅಂತ. ಅವಳೇ ನನ್ಗೆ ಸ್ವಲ್ಪ ಅಪ್ಪ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ಬೇಕು, ಫ್ಲೈಟ್ ಅಲ್ಲಿ ಕೂತ್ಕೊಂಡು ನಾನು ಆಗಿಲ್ಲ ಸರ್. ಅದೇ ಹೇಳ್ತಾ ಇರೋದು. ಅದೇ ಈಗ ನನ್ನ ಜನಗಳಿಗೆ ಏನ್ ಹೇಳ್ತಾರದಂದ್ರೆ, ನಿಮ್ಮ ಹತ್ರ 100 ರೂಪಾಯಿ 150 ರೂಪಾಯಿ ಎಷ್ಟದಿರ್ಲಿ ಸರ್, ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾನೇ ಜಾಸ್ತಿ ರೇಟೇ ಮಾಡ್ತಾ ಇಲ್ಲ. ಮಾಮೂಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಏನ್ ಪ್ರೈಸ್ ಇರ್ತದೆ ಅದೇ ಪ್ರೈಸ್. ನಿಮ್ಗೆ 5 ಸ್ಟಾರ್ 7 ಸ್ಟಾರ್ ಟೈಪ್ ಏನಿರಲ್ಲ. ಎಲ್ಲ ಮಕ್ಕಳು ಪ್ಲೇ ಏರಿಯಾ ಮಾಡಿದೀನಿ ನೋಡಿ. ಆ ಕಡೆ ನಿಮ್ಗೆ ಎಲ್ಲ ಫ್ರೀ ಇರ್ತದೆ, ಅದು ಎಲ್ಲ ಫ್ರೀ ಇರ್ತದೆ. ಬಟ್ ಇದರಲ್ಲಿ ಎಲ್ಲಾ ವಿಡಿಯೋ ಹೇಳಿದಾಗ ನಮ್ಮಲ್ಲಿ ಡ್ರಿಂಕ್ಸ್ ಇಲ್ಲ, ಆಲ್ಕೋಹಾಲ್ ಅಲೌಡೇ ಇಲ್ಲ ಇದರಲ್ಲಿ, ವಿತೌಟ್ ಆಲ್ಕೋಹಾಲ್. ಅದಕ್ಕೆ ಒಂದ್ ಪ್ಯೂರ್ ಅಲ್ಲಿಗೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್, ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಕೊಂಡು ಇದ್ ಮಾಡ್ಬೇಕು. ವೆಜ್ ನಾನ್ ವೆಜ್. ಅಂದ್ರೆ ಸರ್ ಈಗ ಅದೇ ನಿಮ್ಮ ಯಾವಾಗ ಸರ್ ಮದ್ವೆ ಆಗಿತ್ತು ಯಾವಾಗ? ಮತ್ತೆ ಹೆಂಗೆ ಈಗ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಇಲ್ಲ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಂಗಂದ್ರೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಅಮ್ಮ ಇದ್ರಲ್ಲ, ಅವಾಗ ಅದು ಇದಾಗಿತ್ತು. ನಮ್ಮಮ್ಮ ಇದ್ರಲ್ಲ, ನಮ್ಮ ಮಾಮಗೆ ಮಾತು ಕೊಟ್ಬಿಟ್ಟಿದ್ರು. ನಮ್ಮ ಮಾಮ ಅಂದ್ರೆ ಅವರು ತಮ್ಮ, ನಮ್ಮಮ್ಮ ಅವ್ರ ತಮ್ಮ ಇದಾರಲ್ಲ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ರು, ನಿನ್ ಮಗಳಿಗೆ ನನ್ನ ಮಗನಿಗೆ ಮಾಡಿಸ್ತೀನಿ. ಅದೊಂದು ಫೀಲಿಂಗ್ ಇತ್ತು. ಅಮ್ಮಗೆ ಒಂದ್ ಮಾತಿಗೆ ಇದಾಗಬಾರ್ದು ಅಂತ. ಅದರಿಂದ ಅವ್ರ ಮದುವೆ ಆಗಿದೆ. ಅವ್ರಿಗೆ ಮದುವೆ ಆಗಿದೆ ನಾನು ಅಲ್ಲೇ. ಈಗ ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳಿದಿರಾ, ನಾವು ನೋಡಿದೀವಿ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಮಿಸ್ಸಸ್ ಅವರೇ ಕಾರಣ ಅಂತ ಹೇಳ್ಬಿಟ್ಟು. ಹೌದೌದು ಸರ್. ಎಲ್ಲರಿಗೂ ನೋಡಿ ಸರ್, ಯಾರೋ ಒಬ್ಬ ಬ್ರ್ಯಾಂಕ್ ಬೋನ್ ಇರ್ಲೇಬೇಕು. ನಾವು ಈಗ ಒಂದ್ ಹೆಂಗಸರ ಅಂದ್ರೆ ಏನೋ ಲಕ್ಷ್ಮಿ, ಒಂದ್ ಲಕ್ಷ್ಮಿಗೆ ನಾವು ಹೆಂಗ್ ಪೂಜೆ ಮಾಡ್ತೀವಿ, ಆತರ ಪೂಜೆ ಬೇರೆ ಕೊಟ್ಟೆ ಕೊಡ್ತದೆ. ಆ ಲೆಕ್ಕದಿಂದ ಈಗ ನಾನು ಒಳ್ಳೆ ಲಕ್ಷ್ಮಿ ತರ ಮಡಗಿದ್ದೀನಿ, ಅವಳು ನನ್ಗೆ ಹಂಗೆ ನೋಡ್ಕೊಂತಾ ಇದ್ದಾಳೆ. ಅದರಿಂದ ದೇವ್ರು ಕೊಟ್ಟೆ ಕೊಡ್ತಾನೆ ಸರ್. ಆ ಲಕ್ಷ್ಮಿಗೆ ಏನಾರು ಹೇಳಂಗಿದ್ರೆ ಹೇಳ್ಬೋದು ಸರ್. ಮನೇಲಿ ಹೇಳಿರ್ತೀರಾ? ಇಲ್ಲಿ ಇಲ್ಲ, ಆ ಲಕ್ಷ್ಮಿಗೆ ಹೇಳೋದ್ ಏನ್ ಬೇಕಾಗಿಲ್ಲ, ಅವಳಿಗೆ ಎಲ್ಲಾ ಗೊತ್ತು. ಕುಲ್ಯ ಅಂತ ಅವಳ ಹೆಸರು, ಕುಲ್ಯ ಅಂತ. ನನ್ಗೆ 4 ಮಕ್ಳು ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅವಳು. ನನ್ನ 4 ಮಕ್ಳು. ಅದೊಂದು ಆಸೆ ಇತ್ತು, ಮಕ್ಳು ಇರ್ಲೇಬೇಕು ಅಂತ. 4 ಮಕ್ಳು ನನ್ಗೆ. ಎಲ್ಲ ಅವಳದ್ದು ಎಲ್ಲ ನೋಡ್ಕೊಂತ ಇರೋದು. ಅವಳು ಅಲ್ಲಿ ನೋಡ್ಕೊಂತ ನಾನು ಇಲ್ಲಿ ಫ್ರೀ ಆಗಿದ್ದೀನಿ. ಹೌದು. ಈಗ ಅವ್ರ ಟ್ರಕ್ ಏನಿದೆ ಎಲ್ಲ ಅವ್ರು ನೋಡ್ಕೊಂತಾರೆ. ಹೌದು, ಎಲ್ಲ ನೋಡ್ಕೊಂತಾರೆ. ಈಗ ಗ್ರಾನೈಟ್ ಏನಿಲ್ವಾ ನಿಮ್ದು? ಗ್ರಾನೈಟ್ ಇಲ್ಲ ಸರ್ ಸದ್ಯಕ್ಕೆ. ನಾನು ಗ್ರಾನೈಟ್ ಎಲ್ಲ ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಅಷ್ಟೇ ನಿಮ್ದು? ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಐತೆ. ಅಂದ್ರೆ ಸರ್ ಈಗ ಇದಕ್ಕೆ ಎಷ್ಟು ಎಸ್ಟಿಮೇಟ್ ಹಾಕಿದ್ರಿ ಸರ್, ಆಗ್ಬೋದು ಅಂತ?
ಹಾ? ಎಸ್ಟಿಮೇಟ್ ಎಷ್ಟು ಹಾಕಿದೀರಾ? ಸರ್ ಅದು ಎಸ್ಟಿಮೇಟ್ ನಾನು ಇದ್ ಮಾಡಿಲ್ಲ ಸರ್, ರಿವೀಲ್ ಮಾಡಿಲ್ಲ. ಯಾಕಂದ್ರೆ ಎಸ್ಟಿಮೇಟ್ ಬೇಕಾಗಿಲ್ಲ ನಮ್ಗೆ, ಅದಿಲ್ಲ. ನಮ್ಗೆ ಏನಂದ್ರೆ ಜನಗಳು ಬರ್ಬೇಕು, ಊಟ ಮಾಡ್ಬೇಕು, ಎಂಜಾಯ್ ಮಾಡ್ಕೊಂಡು ಅವ್ರ ಮಕ್ಳ ಜೊತೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಸರ್. ಒಂದು ಏನಂದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕು, ಮಾಲ್ಗಳು ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕು, ಎಕ್ಸ್ಪೆನ್ಸಿವ್ಗಳು, ಅಲ್ಲಿ ಸುಮಾರು ಐಟಮ್ಗಳು ನೋಡ್ತಾರೆ, ಮಕ್ಳು ಸತಾಯಿಸ್ತಾರೆ, ಇದ್ಬೇಕು ಅದ್ಬೇಕು ಅಂತ. ನಮ್ಗೇನು ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ ಬರ್ಬೇಕು, ಮಕ್ಳು ಇಲ್ಲಿ ಬಿಟ್ಬಿಡ್ತಾರೆ, ಆಟ ಆಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂತಾರೆ. ನಿಮ್ಗೆ ಎಲ್ಲಾ ಸ್ಟೈಲ್ ಮಾಡ್ತಾನೆ ಸರ್. ನಿಮ್ಗೆ ನಾಟಿ ಸ್ಟೈಲು ಐತೆ, ನಮ್ಗೆ ಸೌತ್ ಇಂಡಿಯನ್ ಸ್ಟೈಲು ಐತೆ, ನಿಮ್ಗೆ ಎಲ್ಲಾ ಸ್ಟೈಲು ನಿಮ್ಗೆ ಊಟ ಇಲ್ಲಿ ಸಿಗ್ಬಿಡ್ತದೆ ನಿಮ್ಗೆ. ಆತರ ಮಲ್ಟಿ ಫುಡ್ ನಾನು ಲೆವೆಲ್ ಅಲ್ಲಿ ತಗೊಂಡ್ಬರ್ತಾರೆ ಅದು. ನಾನು ಕೇಳ್ತಿರೋದು ಅಂದ್ರೆ ಎಸ್ಟಿಮೇಟ್ ನೀವು ಎಷ್ಟು ಹಾಕೊಂಡಿದ್ರಿ, ಬಜೆಟ್ ಏನ್ ಆಯ್ತಾ ಅಂತ? ಬಜೆಟ್ ಆಯ್ತಾ, ಬಜೆಟ್ ಮೀರ್ತಾ, ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಇಲ್ಲ, ಬಜೆಟ್ ಲೆಕ್ಕನೇ ಮಾಡಿಲ್ಲ ಸರ್. ಈಗ ಲೆಕ್ಕ ಮಾಡಿಲ್ಲ, ಏನ್ ಬರ್ತಾ ಇರ್ತದೆ ಆಗ್ತಾ ಇರೋದು. ಏನ್ ಬರ್ತಾ ಇರ್ತದೆ ಆಗ್ತಾ ಇರೋದೇ ಸರ್. ಅಮೌಂಟ್ ಏನ್ ಬರ್ತಾ ಐತೆ ಅದು ಹಾಕ್ತಾ ಇದೀವಿ. ಬಟ್ ಒಂದು ಕಟಾಪ್ ಅಂತ ರೇಂಜ್ ಮಾಡೇ ಇಲ್ಲ ಸರ್. ರೇಂಜ್ ಇದ್ರಲ್ಲಿ ರೇಂಜ್ ಅಂದ್ರೆ ನೋಡಿ ಸರ್, ಒಂದ್ ಬಿಲ್ಡಿಂಗ್ ಕಟ್ಟಿದ್ರೆ ಒಂದು ನಾನು ಅಂದಾಜ್ ಹಾಕೊಳ್ಬಹುದು, ಇದಕ್ಕೆ ಒಂದು ಫ್ಲೋರ್ ಗೆ ಒಂದು ಸ್ಕ್ವೇರ್ ಫೀಟ್ ಇಷ್ಟ ಆಗ್ಬೋದು ಅಂತ. ಏನಿಲ್ಲ, ರೆಡಿಮೇಡ್ ನಮ್ಗೆ ಸಿಕ್ಕಿದೆ, ತಗೊಂಬಂದು ಇಕ್ಕಿದೀವಿ, ಸಣ್ಣ ಪುಟ್ಟ ರೆಡಿ ಮಾಡ್ಕೊಂಡಿದೀವಿ, ಮಕ್ಳು ಪ್ಲೇಯರ್ ಹಾಕಿದೀವಿ. ಈಗ ನಿಮ್ಗೆ ಗಾರ್ಡನ್ ಬರ್ತದೆ ಇದ್ರಲ್ಲಿ. ಇಲ್ಲಿ ಏನೇನ್ ಬರುತ್ತೆ ಸರ್ ನೆಕ್ಸ್ಟ್? ಇಲ್ಲ ಟೋಟಲ್ ಗಾರ್ಡನ್ ಬರುತ್ತೆ ಸರ್. ಇದೆಲ್ಲ ಟೋಟಲ್ ಗಾರ್ಡನ್. ಓಕೆ. ಮತ್ತೆ ಅದು ಪ್ಲೇ ಏರಿಯಾ ಸರ್? ಅದು ಪ್ಲೇ ಏರಿಯಾ. ವೆಜ್ ನಾನ್ ವೆಜ್ ಇದು ಐತಲ್ಲ, ಇದು ನಿಮ್ದು ಇದು ರೋಡ್ ಸೈಡ್. ಈ ರೋಡ್ ಸೈಡ್ ಅಲ್ಲಿ ವೆಜ್ ಮಾಡಿದೀವಿ. ಅದು ಪ್ಯೂರ್ ವೆಜ್. ಅದು ಪ್ಯೂರ್ ವೆಜ್ ಯಾಕೆ ಮಾಡಿರೋದು ಅಂದ್ರೆ ಯಾರಿಗೂ ಡೌಟ್ ಆಗ್ಬಾರ್ದು. ಅಂದ್ರೆ ಕೆಲವೊಬ್ರು ವೆಜ್ ನಾನ್ ವೆಜ್ ಎರಡು ಇರ್ತದಲ್ಲ, ಅದಕ್ಕೆ ದೂರ ಮಾಡ್ಬಿಟ್ಟಿದೀನಿ. ರೋಡ್ ಸೈಡ್ ಅಲ್ಲಿ ನಿಮ್ಗೆ ವೆಜ್ ಇರ್ತದೆ, ಓಡೆ ಹೋಗ್ಬಿಟ್ರೆ ನಿಮ್ಗೆ ನಾನ್ ವೆಜ್ ಇರ್ತದೆ. ಆತರ ಓಡೆ ಹೋಗ್ಬಿಟ್ಟು ನಾನ್ ವೆಜ್ ಅದು ನೀವು ಅಲ್ಲಿ ಹೆಂಗಂದ್ರೆ ಸ್ಟ್ಯಾಂಡಿಂಗ್ ಊಟ ಮಾಡ್ಕೊಂಡು ಹೋಗ್ಬೋದು ನೀವು. ನಾರ್ಮಲ್ ರೆಸ್ಟೋರೆಂಟ್ ಅಲ್ಲಿ ಹೆಂಗಿರ್ತದೆ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಬಟ್ ನೀವು ಫ್ಲೈಟ್ ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರು ನಿಮ್ಗೆ ವೆಜ್ ಬಂದ್ಬಿಡ್ತದೆ. ಎರಡು ಆಪ್ಷನ್ ಇಕ್ಕಿದೆ. ಅಂದ್ರೆ ಅವ್ರಿಗೆ ಏನೋ ವೆಜ್ ನಾನ್ ವೆಜ್ ಅಂತ ಏನಿಲ್ಲ, ನಾರ್ಮಲ್ ತಿಂತಾರಲ್ಲ ಅವರೆಲ್ಲ ಇಲ್ಲಿ ಮಾಡ್ಕೊಬಹುದು. ಪ್ಯೂರ್ ವೆಜ್ ತಿನ್ಬೇಕಂದ್ರೆ ಅದ್ರಲ್ಲಿ ಮಾಡ್ಬೇಕು. ಆಮೇಲೆ ನಿಮ್ಗೆ ಅದ್ರಲ್ಲಿ ಜೈನ್ ಫುಡ್ಸ್ ಅವೈಲೇಬಲ್ ಐತೆ ಅದ್ರಲ್ಲಿ. ಎಲ್ಲ ಮಾಡ್ತಾ ಇದೀವಿ ಸರ್. ಎಲ್ಲ ಇಲ್ಲಿ ಇದೇನಿದು ಮೇಲ್ಗಡೆ ಇದೆಲ್ಲ ಸರ್? ಅದೆಲ್ಲ ಡೈನಿಂಗ್. ಅದೆಲ್ಲ ಡೈನಿಂಗ್. ಕಿಚನ್ ಸರ್? ಕಿಚನ್ ಡೈನಿಂಗ್ ಕಡೆನೆ. ಇಲ್ಲಿ ಕೆಳಗಡೆ ಇರೋದು ಕಿಚನ್. ಅಂದ್ರೆ ಇಲ್ಲಿ ಒಳಗಡೆ ಸಪ್ಲೈ ಅಷ್ಟೇನಾ ಸರ್? ಅಂದ್ರೆ ಸಪ್ಲೈ ಇರ್ತದೆ. 120 ಜನ ನೀವು ಕೂತ್ಕೊಬಹುದು. 120 ಜನ ಕೂತ್ಕೊಬಹುದು. 120 ಜನ ಒಂದೇ ಸಲ ಕೂತ್ಕೊಂಡು ನೀವು ಊಟ ಮಾಡಬಹುದು. ಒಂದ್ ಸೈಡ್ 6 ಜನ ಕೂತ್ಕೊಬಹುದು, ಒಂದ್ ಸೈಡ್ ನೀವು 4 ಜನ ಕೂತ್ಕೊಬಹುದು. ಅಂದ್ರೆ ಈಗ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಪ್ಲಾನ್ ಇದೆ ಸರ್? ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಪ್ಲಾನ್ ಇದೆ ಒಳಗಡೆ ಒಳಗೆ? ಆ ಫ್ಲೈಟ್ ಅಲ್ಲಿ ಹೆಂಗೈತೆ ಅದೇ ಸೇಮ್ ಪ್ಲಾನ್. ಬಟ್ ರೆಸ್ಟೋರೆಂಟ್ ಟೈಪ್ ಮಾಡಿದ್ವಿ. ಯಾಕಂದ್ರೆ ಈಗ ಫ್ಲೈಟ್ ಅಲ್ಲಿ ಒಂದೇ ಸಲ ಹಿಂದ್ಗಡೆ ಕೂತ್ಕೊಂಡು ಅದಾಗಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೆ, ಮಧ್ಯದ ಮಾಮೂಲಿ ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ಕೂತ್ಕೊಂಡ್ರೆ ಅದ್ರಲ್ಲಿ ಇರ್ತದೆ. ಅಂದ್ರೆ ಅಲ್ಲಿ ಒಳಗಡೆ ಕುತ್ಕೊಂಡಾಗ ಫ್ಲೈಟ್ ಅಲ್ಲಿ ಕುತ್ಕೊಂಡ್ರ ಫೀಲ್ ಆಗುತ್ತೆ ಅಂತ? ಹಾಗೆ ಆಗ್ತದೆ. ಯಾಕಂದ್ರೆ ಫ್ಲೈಟ್ ಎಲ್ಲ ಫ್ಲೈಟ್ ಅಲ್ವಾ, ಫ್ಲೈಟ್ ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಫೀಲ್ ಮಾಡಬಹುದು. ಅದೇನ್ ಓಕೆ ಸರ್, ಆದಷ್ಟು ಬೇಗ ಆಗ್ಲಿ. ಯಾವಾಗ ಜನವರಿ ಅಂತ ಹೇಳಿದ್ರೆ? ಜನವರಿ ಅಂತ ಒಂದು ಈಗ 24 ಡಿಸೆಂಬರ್ ಇದ್ದಿದ್ದು. 24 ಡಿಸೆಂಬರ್ ಅದು ನನ್ನ ಮಗಳ ಆಸೆನೆ. 24 ಡಿಸೆಂಬರ್ ನನ್ನ ಬರ್ತ್ಡೇ ಇತ್ತು, ಅದರಿಂದ ಓಪನ್ ಅವತ್ತೇ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ದು. ಬಟ್ ಅದು ಆಗಿಲ್ಲ. ನೋಡೋಣ, ಮಳೆಯಿಂದ ನಮ್ಗೆ ಆಗಿಲ್ಲ ಸರ್. ಈಗ ಅಪ್ಪು ಬಾಸ್ ಬಗ್ಗೆನೂ ಎಲ್ಲೋ ಒಂದು ರೀಲ್ ಅಲ್ಲಿ ಹೇಳಿಬಿಟ್ಟಿದ್ರು. ಹೌದೌದು. ಅವ್ರಿದ್ರೆ ನಾನು ಬಿಡ್ತಾ ಇರ್ಲಿಲ್ಲ ಸರ್. ಅದು ನಿಜಾನೇ. ಯಾಕಂದ್ರೆ ಸರ್ ಈಗ ನೋಡಿ, ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರೋದ್ ಮುಂಚೆ ಅವರು ಗ್ರಾನೈಟ್ ಕೆಲಸ ಅಂದ್ರೆ ಅವ್ರದ್ದು ಮೈನಿಂಗ್ ಇತ್ತು ಅಂತ. ಅದಕ್ಕೆ ನಾನು ಗ್ರಾನೈಟ್ ಲೈನ್ಗೆ ಹೋಗಿದ್ದು. ನಾನು ಮುಂಚೆಯಿಂದಾನು ಅವರು ಫ್ಯಾನ್. ಫಸ್ಟ್ ಅಪ್ಪಾಜಿದ್ ಫ್ಯಾನು, ಅಪ್ಪಾಜಿ ಆಗಮಲ್ಲ ಅಪ್ಪು ಸರ್ದು ಫ್ಯಾನು. ಆತರ ನೋಡಿ, ಈ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಅದು ಫಿಲ್ಮ್ ಲೈನ್ ಅಲ್ಲಿ ಹೆಂಗೆ ನಾನು ಫ್ಯಾನ್ಗಳು ಆಗ್ತೇನೆ ಅಂದ್ರೆ ನಮ್ಮೂರ ಆತರ ಆಯ್ತು. ಸಿರುವಾರ ನಾನು ಹೇಳ್ದಲ್ಲ, ತುಮಕೂರು, ಆ ಊರಲ್ಲಿ ನಾನು ಒಂದ್ ಕಡೆಯಿಂದ ಅವ್ರ ಫ್ಯಾನು. ಅಂದ್ರೆ ಎಲ್ಲಾರು ನನಗೆ ಫಸ್ಟ್ ಬಂದ್ಬಿಟ್ಟು ಅಪ್ಪು ಸಾರ್ ಡಿ ಬಾಸ್, ಎಲ್ಲಾ ಕಡೆ ನಾನು ಹೇಳ್ತಿರೋದು ಎಲ್ಲಾರು ಫ್ಯಾನೇ ನಾನು. ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಅವಾಗ ಮುಂಗಾರು ಮಳೆ ಪಿಕ್ಚರ್ ಬಂದಿದೆ ಸರ್. ಅವಾಗ ಗಣೇಶ್ ಸರ್ ಸಿಕ್ಕಾಪಟ್ಟೆ ಫ್ಯಾನ್ ಆಗ್ಬಿಟ್ಟೆ ನಾನು. ಇವತ್ತು ಆ ಹಾಡೈತಲ್ಲ ಅನೋಸಿತಾಗಿ ಯಾಕೋ ಎಂದು ಅಂತ, ಆತರ ನನ್ನ ಎಲ್ಲಾರು ಫ್ಯಾನು. ಬಟ್ ಅಪ್ಪು ಸಾರ್ ಇದಾರಲ್ಲ, ಅವ್ರು ದೊಡ್ಡ ಫ್ಯಾನ್, ನಾನು ಡೈ ಹಾರ್ಟ್ ಫ್ಯಾನ್. ಅದೇ ಅದನ್ನೇ ಹೇಳಿದ್ರಿ, ಅವ್ರಿದ್ರೆ ನಾನು ಅವ್ರನ್ನ ಬಿಡ್ತಾನೆ ಬಿಡ್ತಿರಲ್ಲ ಸರ್. ಅದು ಕರ್ಸ್ತಿದ್ದೆ. ಹೌದು. ಅಂದ್ರೆ ಸರ್ ಈಗ ಅಂದ್ರೆ ಒಂದ್ ರೀತಿ ನೋಡಕ್ ನಮ್ಗೆ ಲುಕ್ ವೈಸ್ ಸಖತ್ತಾಗಿದೆ. ಒಂದ್ ನೋಡಕ್ಕೂ ಬರ್ಬೋದು, ಇಲ್ಲಾಂದ್ರೆ ರೆಸ್ಟೋರೆಂಟ್ ಅಂದ್ರೆ ಟೇಸ್ಟ್ ಮಾಡಕ್ ಬರ್ಬೋದು. ಬಟ್ ಜನ ಬಂದೇ ಬರ್ತಾರೆ ಸರ್. ಹೌದೌದು. ಇಲ್ಲ, ಟೇಸ್ಟ್ ನೀವು ನೋಡಿ ಬೇಕಾದ್ರೆ, ಯಾಕಂದ್ರೆ ನಾವು ಫುಡ್ ಲವರು, ಅದರಿಂದ ನಾವು ವೆರೈಟೀಸ್ ಆಫ್ ಫುಡ್ ಇಕ್ತಾ ಇದೀವಿ ಇಲ್ಲಿ. ನಿಮ್ಗೆಲ್ಲ ನಾಟಿ ಸ್ಟೈಲು, ನಮ್ ಬೆಂಗಳೂರು ಬಿರಿಯಾನಿ ಇರ್ಲಿ, ನಮ್ದು ತಾಳ್ಪತ್ರಿ ಬಿರಿಯಾನಿ ಇರ್ಲಿ, ನಮ್ ಹೈದರಾಬಾದಿ ಬಿರಿಯಾನಿ ಇರ್ಲಿ, ಎಲ್ಲಾ ಸ್ಟೈಲ್ ನಾನು ಇದು ತಗೊಂಡ್ಬರ್ತಾ ಇರೋದು. ಅಂದ್ರೆ ಒಂದೇ ಸಲ ನೀವು ಬಂದ್ರೆ ನೀವು 4-5 ವೆರೈಟೀಸ್ ಬಿರಿಯಾನಿ ತಿನ್ಬೋದು ನೀವು. ಆತರ ಆ ಮಂದಿ ಸೌದಿ ಟೈಮ್ ಮಂದಿ ಸಿಸ್ಟಮ್ ಮಾಡ್ತಾ ಇದೀನಿ. ಅದು ಬಿರಿಯಾನಿ ಐತೆ ನಿಮ್ಗೆ. ಓಕೆ ಸರ್, ನಿಮ್ಗೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಜರ್ನಿಗೆ. ಮತ್ತೆ ಸಿಗೋಣ ಸರ್. ಅಂದ್ರೆ ಒಂದು
ಆಗುತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಓಪನಿಂಗ್ ಮಾಡಿ ಬರ್ತೀವಿ, ಹೌದು ಒಂದು ಟೇಸ್ಟ್ ಮಾಡಿ ಹೋಗ್ತೀವಿ ನಾವು ಕೂಡ. ಥ್ಯಾಂಕ್ ಯು ಸರ್. ನೋಡಿ ಇದಿರೋದು ಬನ್ನೇರುಘಟ್ಟ ರೋಡ್ ಅಲ್ಲಿ. ಇದು ಇನ್ನೊಂದು 1 ಕಿಲೋಮೀಟರ್ ಹೋದ್ರೆ 1.5 ಕಿಲೋಮೀಟರ್ 1 ಕಿಲೋಮೀಟರ್ ಹೋದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಬನ್ನೇರುಘಟ್ಟ. ಪಾರ್ಕ್. ಓಕೆ, ಈ ಕಡೆಯಿಂದ 1 ಕಿಲೋಮೀಟರ್ ಹೋದ್ರೆ ನೀವು ನೈಸ್ ರೋಡ್. ನೈಸ್ ರೋಡ್ Nice ಮಿಡಲ್ road. ಅಲ್ಲಿ ಇದೆ. ಮಿಡಲ್ ಅಲ್ಲಿ ರೋಡ್ ಇಂದ ಏನು ಒಳಗಡೆ ತುಂಬಾ ಇರ್ಬೋದು ಅಂತ ಅನ್ಕೊಂಡೆ. ನೋಡಿಲ್ಲ, wow ಅನ್ಸ್ತು. ಇದು ಹೈವೇ ಇದು ಅದೇ, ಮೇನ್ ರೋಡ್ ಅಲ್ಲಿ ಇರೋದು ಇದು. ಅಲ್ಲಿ ರೀಲ್ಸ್ ಅಲ್ಲಿ ನೋಡಿದಾಗ ಏನೋ ದೂರ ಇರ್ಬೋದು ಅನ್ಸುತ್ತೆ. ಹೌದು ನೋಡಿದ ತಕ್ಷಣನೇ ಸಖತ್ ಕಾಣಿಸ್ತಾ ಇದೆ. ಇನ್ನು ಕೆಲಸ ನಡೀತಾ ಇದೆ, ನಡೀಲಿ. ಎಲ್ಲ ನಿಮ್ದು ಆಶೀರ್ವಾದ ಇರ್ಬೇಕು ಸರ್. ನಿಮ್ದೆಲ್ಲ ಯಂಗ್ಸ್ಟರ್ ನಮ್ಗೆ ಆಶೀರ್ವಾದ ಇದ್ರೇನೆ ಇದೆಲ್ಲ ಬೆಳೆಯಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇದೆಲ್ಲ ನಾವ್ ಮಾಡಾಗಲ್ಲ. ತುಂಬಾ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್. ಯಾಕಂದ್ರೆ ನೀವೊಂದು ನೋಡಿ, ಈಗ ನನ್ಗೆ ಒಂದು ವಿಡಿಯೋ ಹಿಡಿತಿದ್ದೀರಾ, ನನ್ಗೆ ಏನಂದ್ರೆ ಒಂಥರ ಇನ್ ಸ್ವಲ್ಪ ಪುಷಪ್ ಕೊಡಂಗೆ, ಹೌದೌದು ಒಂದು ಪುಷಪ್ ಕೊಟ್ಟಿ ನನ್ಗೆ ಒಂಥರ ಬೇರೆ ಲೆವೆಲ್ ಕರ್ಕೊಂಡು ಹೋಗಂಗೆ. ನಾನೇನಿರ್ಲಿಲ್ಲ ಸರ್, ಮಾಮೂಲಿ ಒಂದು ಹುಡುಗ ನಾನು, ಒಂದು ಹಳ್ಳಿ ಹುಡುಗ ನಾನು. ಒಂದು ಹಳ್ಳಿ ಹುಡುಗನ್ಗೆ ನೀವು ಇಷ್ಟು ಬೆಳೆಸ್ತಾ ಇದೀರಾ ನೀವೆಲ್ಲ ಸೇರಿ ನನ್ಗೆ. ಅದೊಂದು ನಿಮ್ಮ ಹಾರ್ಡ್ ವರ್ಕ್ ತುಂಬಾ ಇದೆ ಸರ್. ಹಾರ್ಡ್ ವರ್ಕ್ ಇದ್ದೇ ಇರ್ತದೆ ಸರ್, ಎಲ್ಲಾರ್ದು ಇದ್ದೇ ಇರುತ್ತೆ. ಎಲ್ಲಾರು ಹಾರ್ಡ್ ವರ್ಕ್. ಈಗ ನೀವು ಅಲ್ಲಿಂದ ಬಂದಿದ್ದೀರಾ, ನಿಮ್ದು ಒಂದು ಹಾರ್ಡ್ ವರ್ಕ್, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ನಂದೊಂದು ಹಾರ್ಡ್ ವರ್ಕ್. ಎಲ್ಲಾರು ಒಂದೇ ಸಮಾನ ಸರ್, ಇದರಲ್ಲಿ ಏನಿಲ್ಲ. ಓಕೆ ಸರ್, ಒಳ್ಳೇದಾಗ್ಲಿ. ಮತ್ತೆ ಸಿಗೋಣಂತ. ಆದಷ್ಟು ಬೇಗ ಓಪನಿಂಗ್ ಆಗತ್ತೆ, ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೊಬ್ಬ ಸಾಧಕನ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ನಮಸ್ಕಾರ. ಸರಿ, ನಮಸ್ಕಾರ.